ಬಂಟ್ವಾಳದಲ್ಲಿ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣ, ಅಬ್ದುಲ್ ರಹಿಮಾನ್ ಬರ್ಬರ ಕೊಲೆ ಪ್ರಕರಣ, ಸಾಮೂಹಿಕ ರಾಜೀನಾಮೆಯಿಂದ ನಾಯಕರು ಇದೀಗ ಯೂ ಟರ್ನ್ ತಗೊಂಡಿದ್ದಾರೆ. ರಾಜೀನಾಮೆಯಿಂದ ಹಿಂದೆ ಸರಿದ ಶಾಹುಲ್ ಹಮೀದ್ ಭಾಷಣ ಮುಗಿತಾ ಇದ್ದಂತೆ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಣಾಂಗಣವಾಗಿ ಬದಲಾದ ಕೈ ಮುಸ್ಲಿಂ ಮುಖಂಡರ ಸಭೆ. ಸಾಮೂಹಿಕ ರಾಜೀನಾಮೆಯನ್ನ ಕೊಡುವುದಕ್ಕೆ ಮುಸ್ಲಿಂ ಮುಖಂಡರು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಮತ್ತು ಪ್ರಮುಖ ನಾಯಕರುಗಳ ವಿರುದ್ಧ ಮುಸ್ಲಿಂ ಮುಖಂಡರಿಂದ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಇದೀಗ ಏಕಾಏಕಿ ಸಾಮೂಹಿಕ ರಾಜೀನಾಮೆಯಿಂದ ಯೂ ಟರ್ನ್ ತೆಗೆದುಕೊಂಡಿರೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಅದೇ ಕಾರಣಕ್ಕೆ ಮುಖಂಡರ ಸಭೆಯಲ್ಲಿ ಇಷ್ಟೆಲ್ಲ ದಾಂಧಲೆ ಸೃಷ್ಟಿಯಾಗಿದೆ. ಬಂಟ್ವಾಳದಲ್ಲಿ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ಹೋರಾಟ ಪ್ರತಿಭಟನೆಗಳೆಲ್ಲವೂ ಕೂಡ ನಡೆಯಿತು. ಮತ್ತೊಂದು ಕಡೆ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆಯನ್ನು ಕೊಡುವುದಕ್ಕೆ ನಿರ್ಧರಿಸಿದ್ರು. ನಿನ್ನೆ ಫೋನ್ನಲ್ಲಿ ಮಾತನಾಡಿದಂತಹ ಸಂಭಾಷಣೆಯೊಂದು ಕೂಡ ವೈರಲ್ ಆಗಿತ್ತು. ನಾವೆಲ್ಲರೂ ಕೂಡ ನಿರ್ಧರಿಸಿದ್ದೇವೆ ಬನ್ನಿ ಅಂತ ಹೇಳಿ. ಆದರೆ ಇದೀಗ ಚಿತ್ರಣವೇ ಸಂಪೂರ್ಣವಾಗಿ ಈ ಸಭೆಯಲ್ಲಿ ಬದಲಾದಂತೆ ಕಾಣಿಸ್ತಿದೆ.
ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣವನ್ನು ಖಂಡಿಸಿ ಸಾಮೂಹಿಕ ರಾಜೀನಾಮೆಯನ್ನು ಕೊಡುವುದಕ್ಕೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ನಿರ್ಧಾರವನ್ನು ತೆಗೆದುಕೊಂಡಿದ್ರು. ನಮಗೆ ಸಮುದಾಯವೇ ಮುಖ್ಯ ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರಕ್ಕೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಈ ರೀತಿಯ ಒಂದು ಗಲಾಟೆಯಾಗಿದೆ. ಆದರೆ ಏನು ಸಭೆಯಲ್ಲಿ ನಿರ್ಧಾರ ಆಯಿತು, ಏನು ಚರ್ಚೆ ಆಯಿತು, ಯಾಕಿಷ್ಟು ಆಕ್ರೋಶ, ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯೋದ್ರ ಬಗ್ಗೆ ಯಾರಾದರೂ ಅಲ್ಲಿ ಪ್ರಸ್ತಾಪಿಸಿದ್ರಾ, ಅದೇ ಇದಕ್ಕೆ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಿದೆ.